ನಮಸ್ತೆ ಫ್ರೆಂಡ್ಸ್, ಈ ದಿನ ಬಂದು ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಈ ರೀತಿ ಆಗುತ್ತೆ. ಈಗ ನೀವು ನೋಡ್ಬೋದು, ತುಂಬಾ ಟೇಸ್ಟ್ ಆಗಿರ್ಬೋದು, ಸಾಫ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಆಗುತ್ತೆ. ನಮ್ಗೆ ಯಾವಾಗ ಬೇಕು ಅವಾಗ ಈ ರೀತಿ ನಾವು ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನಾನು ಈ ಒಂದು ಚಾಕ್ಲೇಟ್ ಐಸ್ ಕ್ರೀಮ್ಗೆ ಚಾಕ್ಲೇಟು ಬಳಕೆ ಮಾಡ್ಕೊಂಡಿದ್ದೀನಿ. ಅದು ಕೂಡ ನನ್ನ ಚಾಕ್ಲೇಟು ಹೋಮ್ ಮೇಡ್ ಚಾಕ್ಲೇಟ್ ಅದು. ಹಾಗೆ ನನ್ನ ಒಂದು ಹೋಮ್ ಮೇಡ್ ಚಾಕ್ಲೇಟ್ ರೆಸಿಪಿ ನನ್ನ ಒಂದು ಚಾನಲ್ನಲ್ಲಿ ಇದೆ, ನೀವು ಅದು ಕೂಡ ನೋಡ್ಬೋದು. ಹಾಗೆ ಈ ದಿನ ಈ ಒಂದು ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕೊಡ್ತಾ ಇದ್ದೀನಿ, ಚಾಕ್ಲೇಟ್ ಹೋಮ್ ಮೇಡ್ ಚಾಕ್ಲೇಟ್ ರೆಸಿಪಿ, ನೀವು ಅದು ಕೂಡ ನೋಡ್ಬೋದು. ಈ ದಿನ ಬಂದು ಈಗ ಚಾಕ್ಲೇಟ್ ಐಸ್ ಕ್ರೀಮ್ ನೆಕ್ಸ್ಟ್ ಹೇಗೆ ಮಾಡೋದಂತ ನಾವು ನೋಡೋಣ. ಹಾಗೆ ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನು ಕಾರ್ನ್ ಫ್ಲವರ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಿಗೆ ಸ್ವಲ್ಪ ನೀರು, ನೀವಿಲ್ಲಾಂದ್ರೆ ಹಾಲು ಕೂಡ ಹಾಕ್ಕೊಳ್ಬೋದು. ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಗಂಟಿಲ್ಲದಾಗೆ ನಾನು ನೀರಿನ ಜೊತೆಗೆ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇದು ಈಗ ರೆಡಿ ಆಗಿದೆ, ಒಂದು ಕಡೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಫುಲ್ ಕ್ರೀಮ್ ಮಿಲ್ಕ್ ತೊಗೊಂಡಿದ್ದೀನಿ. ಗಟ್ಟಿಯಾಗಿರೋಂಥ ಹಾಲು 1 ಕಪ್ ತೊಗೊಂಡಿದ್ದೀನಿ. ಈಗ ಇದು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಬಿಸಿ ಆಗೋದ್ರೊಳಗೆ ನೆಕ್ಸ್ಟ್ ಈಗ ನಾನು ಹೋಮ್ ಮೇಡ್ ಚಾಕ್ಲೇಟ್, ಈ ಒಂದು ಚಾಕ್ಲೇಟಿನ ರೆಸಿಪಿ ನನ್ನ ಒಂದು ಚಾನಲ್ನಲ್ಲಿ ಇದೆ, ನೀವು ಅದು ಕೂಡ ನೋಡ್ಬೋದು. ಇದನ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಈ ಮೆಲ್ಟ್ ಹೇಗೆ ಮಾಡೋದಂದ್ರೆ ಸೈಡ್ ನಾನು ಪಿಕ್ಚರ್ ತೋರಿಸ್ತಾ ಇದ್ದೀನಿ, ಆ ರೀತಿ ಮಾಡ್ಕೊಳ್ಬೋದು. ಈಗ ಇದು ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ಮೆಲ್ಟ್ ಆಗಿದೆ ಚಾಕ್ಲೇಟ್, ಈಗ ನೀವು ನೋಡ್ಬೋದು ಮೆಲ್ಟ್ ಆಗಿದೆ. ಈ ರೀತಿ ಮೆಲ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ನೆಕ್ಸ್ಟ್ ಈಗ ಹಾಲು ಬಿಸಿ ಆಗಿದೆ. ನಾವೇನು ಕಾರ್ನ್ ಫ್ಲವರ್ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಈ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಗಟ್ಟಿಯಾಗೋವರೆಗೆ ಈಗ ನೀವು ನೋಡ್ಬೋದು ಗಂಟಿಲ್ಲದಾಗೆ ಕಲಿಸ್ಕೊಳ್ಳೋಣ ಮೊದಲಿಗೆ. ಹಾಗೆ ಸ್ವಲ್ಪ ಗಟ್ಟಿಯಾಗಿ ಆಗಬೇಕಾಗುತ್ತೆ. 1 ನಿಮಿಷ ಅಂದರೆ ಗಟ್ಟಿಯಾಗಿ ಆಗುತ್ತೆ. ಈ ರೀತಿ ಗಟ್ಟಿಯಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಬೇಕಾಗುತ್ತೆ. ಇದು ಪೂರ್ತಿ ತಣ್ಣಗಾದ ನಂತರ ನಾವು ಬಳಕೆ ಮಾಡ್ಕೋಬೇಕು. ಈಗ ಈ ಹ್ಯಾಂಡ್ ಬೀಟರ್ ಆದ್ರೆ ತೊಗೋಬೋದು, ಇಲ್ಲ ಈ ಥರದ ಎಲೆಕ್ಟ್ರಿಕ್ ಮನೇಲಿದ್ದರೆ ನೀವು ಇದ್ರದ್ದು ಕೂಡ ತೊಗೋಬೋದು, ಇಲ್ಲಾಂದರೆ ಹ್ಯಾಂಡ್ ಬೀಟರ್ಲಿಂದ ಮಾಡ್ಕೊಳ್ಬೋದು ಐಸ್ ಕ್ರೀಮು. ನೆಕ್ಸ್ಟು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕೂಲಾಗಿರ್ಬೇಕು. ಇದು ಫ್ರಿಜ್ನಲ್ಲಿ ಇಟ್ಕೊಂಡಿರೋಂಥದ್ದನ್ನ ತೊಗೊಂಡಿದ್ದೀನಿ ನಾನು. ಕೂಲಿದೆ. ಹಾಗೆ ಈ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. ಇದು ಕೂಡ ಕೂಲಾಗಿದೆ, ಫ್ರಿಜ್ನಿಂದ ತೊಗೊಂಡಿದ್ದೀನಿ ನಾನು ಡೈರೆಕ್ಟು. ಈಗ ಮೆಲ್ಟ್ ಆಗಿರುವಂಥ ಚಾಕ್ಲೇಟು. ನೆಕ್ಸ್ಟ್ ಈಗ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡದಾಗಿರೋಂಥ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಕೂಲಾಗಿರುವಂಥ ವಿಪ್ಪಿಂಗ್ ಕ್ರೀಮ್ 1 ಕಪ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದು ಬೀಟ್ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಕ್ ಬೀಟರ್ ಆದರೆ ಒಂದು 2 ರಿಂದ 3 ನಿಮಿಷ ಅಂದರೆ ನಾವು ಬೀಟ್ ಮಾಡ್ಕೊಳ್ಬೋದು, ಬೇಗನೆ ಆಗುತ್ತೆ. ಇದರಿಂದ ನಾವು ಹ್ಯಾಂಡ್ ಬೀಟರ್ ಆದರೆ 5 ರಿಂದ 10 ನಿಮಿಷ ಆಗಿರ್ಬೋದು, 15 ನಿಮಿಷ ಟೈಮ್ ತೊಗೊತೈತೆ. ಹಾಗಾದರೆ ಇದು ಒಂದು ಭಾಳ ಬೇಗ ಆಗುತ್ತೆ ಅಂತ ನಾನು ಈ ಎಲೆಕ್ಟ್ರಿಕ್ ಬೀಟರ್ಲಿಂದ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 2 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟ್ ಈಗ ಈ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಲ್ಲ, ಇದು ಅರ್ಧ ಕಪ್ಪಷ್ಟು ಅಥವಾ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಲ್ಕ್ ಮೇಡು. ಇದರಲ್ಲಿ ಸ್ವೀಟ್ ಇದೆ, ಮಿಲ್ಕ್ ಮೇಡ್ನಲ್ಲಿ ಕೂಡ ಸ್ವೀಟ್ ಇದೆ. ಹಾಗಾಗಿ ನಾನು ಎಕ್ಸ್ಟ್ರಾ ಯಾವುದೇ ಥರ ಸ್ವೀಟ್ ಆಗ್ತಾಯಿಲ್ಲ, ಸಕ್ಕರೆ ಆಗ್ತಾಯಿಲ್ಲ. ಈಗ ಮತ್ತೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. 1 ನಿಮಿಷ ಬೀಟ್ ಮಾಡ್ಕೊತೀನಿ, 1 ಅಥವಾ 2 ನಿಮಿಷ ಮಾಡ್ಕೊಳ್ಬೋದು. ಹಗುರವಾಗಿ ಕೂಡ ಆಗಿದೆ ಈಗ ಅದು ಬೀಟ್ ಮಾಡ್ಕೊಂಡಿರೋಂಥದ್ದು. ನೆಕ್ಸ್ಟ್ ಈಗ ನಾವೇನು ಕಾರ್ನ್ದು ಮಾಡಿ ಇಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ, ಕೂಲಾಗಿದೆ. ಅದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಹೊರಗಡೆಯಿಂದ ತಂದಿರುವಂಥ ಕ್ರೀಮ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಈ ಮನೇಲಿ ಇರುತ್ತಲ್ಲ, ಕೆನೆ ಬಂದಿರುತ್ತಲ್ಲ ಹಾಲಿಂದ, ಅದು ಕೂಡ ಹಾಕ್ಕೋಬೋದು. ಒಂದು 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾವು ಮೆಲ್ಟ್ ಮಾಡ್ಕೊಂಡಿರೋಂಥ ಚಾಕ್ಲೇಟು ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಹೊತ್ತು ಬ್ಲೆಂಡ್ ಮಾಡ್ಕೊಳ್ಳೋಣ, ಒಂದು 2 ನಿಮಿಷ ಮಾಡ್ಕೊಳ್ಳೋಣ. ಈಗ ನೀವು ನೋಡ್ಬೋದು ಬ್ಲೆಂಡ್ ಮಾಡ್ಕೊಂಡಿದ ನಂತರ ಸಾಫ್ಟಾಗಿ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿಪ್ಪಿಂಗ್ ಕ್ರೀಮ್ ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಅಥವಾ 4 ಡ್ರಾಪ್ಸ್ನಷ್ಟು ಎಸೆನ್ಸ್ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ತಿರ್ಗಾ ಒಂದು 2 ನಿಮಿಷ ಅಥವಾ 1 ನಿಮಿಷ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಭಾಳನೇ ಬೇಗ ಆಗುತ್ತೆ. ಇದು ಎಲೆಕ್ಟ್ರಿಕ್ದಾಗಿರೋದ್ರಿಂದ ಒಂದು 5 ರಿಂದ 6 ನಿಮಿಷ ಅಂದರೆ ನಮಗೆ ಚಾಕ್ಲೇಟ್, ಒಂದು 10 ನಿಮಿಷ ಅಂದರೆ ನಾವು ಈ ಒಂದು ಐಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಬೋದು. ಒಂದು 1 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದು ರೆಡಿ ಆಗಿದೆ, ತುಂಬಾ ಹಗುರವಾಗಿ ಆಗಿದೆ. ಈಗ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂಥರ ನೊರೆ ಥರ ಆಗಿದೆ. ಈಗ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಳ್ಳೋಣ. ಗಟ್ಟಿಯಾಗಿ ಮುಚ್ಚಿ ಫ್ರೀಜರ್ನಲ್ಲಿ ಒಂದು 6 ರಿಂದ 7 ಗಂಟೆ ಇಟ್ಕೊಂಡ್ರೆ ನಮಗಿದು ಐಸ್ ಕ್ರೀಮ್ ರೆಡಿ ಆಗುತ್ತೆ. ಈ ರೀತಿ ಹಾಕ್ಕೊಂಡ ನಂತರ ನಾವು ಮೇಲ್ಗಡೆ ನೀವು ಡ್ರೈ ಫ್ರೂಟ್ಸ್ ಆದ್ರೆ ಹಾಕ್ಕೋಬೋದು, ಅಥವಾ ನಾವು ಇದೇ ಚಾಕ್ಲೇಟಿಂದ ಈ ಥರ ಗ್ರೇಟ್ ಮಾಡಿ ಹಾಕ್ಕೊಳ್ಬೋದು. ಈ ರೀತಿ ನಿಮ್ಗೆ ಯಾವುದೇ ಥರ ಇಷ್ಟ ಆ ಥರ ಈ ಮೇಲ್ಗಡೆ ಹಾಕ್ಕೊಳ್ಬೋದು. ಹಾಕಿದ ನಂತರ ಈಗ ಗಟ್ಟಿಯಾಗಿ ನಾನು ಮುಚ್ಚಿ ಫ್ರೀಜರ್ನಲ್ಲಿ ಇಡ್ತಾ ಇದ್ದೀನಿ. ಒಂದು 6 ಗಂಟೆ ಅಥವಾ 7 ಗಂಟೆ ಫ್ರೀಜರ್ನಲ್ಲಿ ಇಟ್ಕೊಳ್ಳೋಣ. ಫ್ರೀಜರ್ಲಿಂದ ತೆಗೆದ ತಕ್ಷಣ ನಮಗೆ
ಸ್ಪೂನ್ಲಿಂದ ತೆಗೆಯೋದಕ್ಕಾಗಲ್ಲ. ಒಂದು 10-15 ನಿಮಿಷ ಹಾಗೆ ಹೊರಗಡೆ ಇಟ್ಕೊಂಡ ನಂತರ ಒಂದು 15 ನಿಮಿಷ ಆದಮೇಲೆ ಈ ರೀತಿ ತೆಕ್ಕೊಳ್ಬೇಕಾಗುತ್ತೆ. ಈಗ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿರ್ಬೋದು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಈ ಒಂದು ಐಸ್ ಕ್ರೀಮ್ ನಿಮಗೂ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ. ಹಾಗೆ ನನ್ನ ರೆಸಿಪಿಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.